ಇನ್ನು ಸಿಂಧು ನದಿ ನೀರು ನಿಲ್ಲಿಸಿದ್ದಕ್ಕೆ ಪಾಕ್ ವಿಲವಿಲ ಅಂತಿದೆ. ಪಾಕಿಸ್ತಾನ ಸರ್ಕಾರದಲ್ಲಿ ಶುರುವಾಯಿತು ಆತಂಕ. ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಕುರಿತು ಒಂದು ತುರ್ತು ಚರ್ಚೆಯನ್ನು ಈಗ ಒಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವಿಷಯದ ಕುರಿತು ನೀರಿನ ನಿರ್ವಹಣೆ ಮೂಲಸೌಕರ್ಯಕ್ಕಾಗಿ ಸಮಿತಿ ಸಿಸಿಎ ಸಭೆಯನ್ನು ಕರೆದಂಥ ಪ್ರಧಾನಿ ಶಹಬಾಜ್ ಶರೀಫ್ ನೀರಿನ ವಿಚಾರದಲ್ಲಿ ಇಕ್ಕಟ್ಟಿಗೆ ಸದ್ಯಕ್ಕೆ ಪಾಕಿಸ್ತಾನ ಸಿಲುಕಿದೆ. ಯಾಕಂದರೆ ಸಿಂಧೂನ ಉಪನದಿಗಳಲ್ಲಿ 80% ನೀರು ಪಾಕಿಸ್ತಾನ ಬಳಸ್ಕೊಳ್ತಾ ಇತ್ತು. ಸಿಂಧೂ ನದಿಯ ನೀರಿನ ಹೊರತಾಗಿ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಬರ್ಬಾದ್ ಆಗುತ್ತೆ. ಹನಿ ನೀರಿಗೂ ಕೂಡ ಬಾಯಿ ಬಡ್ಕೊಳ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗೋ ಕಡೆ ಹೋಗ್ತಾ ಇದೆ. ಸೊ ನೀರಿನ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದಂಥ ಪಾಕಿಸ್ತಾನ ರಾಜ್ಯಗಳ ಒಪ್ಪಂದ ಇಲ್ಲದೆ ಕಾಲುವೆ ನಿರ್ಮಿಸೋ ಹಾಗಿಲ್ಲ. ಹೀಗಾಗಿ ತುರ್ತು ಸಭೆಯ ಮೂಲಕ ಹೇಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸೋದು ನಾವು ಇಂಥ ಒಂದು ಎಮರ್ಜೆನ್ಸಿಯನ್ನು ಅಂತ ಈಗ ತಲೆ ಮೇಲೆ ಕೈ ಹೊತ್ತು ಪಾಕಿಸ್ತಾನ ಕೂತಿದೆ. ಹೀಗಾಗಿ ತುರ್ತು ಸಭೆಯನ್ನು ಪಾಕ್ ಪ್ರಧಾನಿ ಕರೆದಿದ್ದಾರೆ. ಸಿಂಧೂ ನದಿ ನೀರು ನಿಲ್ಲಿಸಿದ್ದಕ್ಕೆ ಪಾಕ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಈ ಜಿಪ್ಲೈನ್ನ ವಿಡಿಯೋ ಸಿಕ್ಕ ಮೇಲೆ ಒಂದಷ್ಟು ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಒಂದು. ಸೊ ಇನ್ನೊಂದು ಕಡೆ ಸಿಂಧೂ ನದಿ ನೇರ ವಿಚಾರವಾಗಿ ಅದೊಂದು ಕಡೆ ಏನೋ ಟ್ವೀಟ್ ವಾರ್. ಎರಡೂ ಪಕ್ಷಗಳು ಕೂಡ ಒಂದೊಂದು ಟ್ವೀಟ್ಗಳನ್ನು ಮಾಡ್ತಾ ಒಂದಾದ್ಮೇಲೆ ಒಂದು ಪರಸ್ಪರ ರಾಜಕೀಯವಾಗಿ ಜಟಾಪಟಿ ಮುಂದುವರಿಸ್ತಾ ಇವೆ. ಸದ್ಯದ ಅಪ್ಡೇಟ್ ಏನಿದೆ ಅಂತ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಅವಿನಾಶ್, ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಭಾರತದ ಕಡೆಗೆ ಮಾಡ್ತಾ ಇದೆ. ಭಾರತೀಯ ಯೋಧರು ಕೂಡ ಅದೇ ರೀತಿಯಾದಂತಹ ಪ್ರತಿಕಾರವನ್ನ ಕೊಡ್ತಾ ಇರುವಂತಹದ್ದು. ಇನ್ನು ಮುಖ್ಯವಾಗಿ NIA ತನಿಖೆಯನ್ನ ಮಾಡ್ತಿದೆ. ಪೆಹಲ್ಗಾಮ್ ದಾಳಿಯಲ್ಲಿ ಏನೇನೆಲ್ಲ ಅಂಶಗಳು ಸಿಗ್ತಾ ಇದೆ ಅನ್ನುವಂಥದ್ದನ್ನ ಈಗ ವೈರಲ್ ಆಗ್ತಿರ್ತಕ್ಕಂತಹ ವಿಡಿಯೋಗಳ ಮೂಲಕ ಅನಲೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಇದ್ದಂತಹ ಪ್ರವಾಸಿಗರು ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತಹ ವಿಡಿಯೋಗಳು, ಆ ವಿಡಿಯೋಗಳನ್ನ ಈಗ NIA ಕಲೆ ಹಾಕ್ತಿದೆ. ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿರುವಂತಹದ್ದು. ಆ ವಿಡಿಯೋಗಳನ್ನೆಲ್ಲವೂ NIA ಕಲೆಕ್ಟ್ ಮಾಡ್ತಾ ಇದೆ. ಅಲ್ಲೇನಾದ್ರೂ ಸುಳಿವು ಪುರಾವೆ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ. ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಗುಜರಾತ್ನ ಒಬ್ಬ ಪ್ರವಾಸಿಗ ಜಿಪ್ನೈನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ಮಾಡಿದ್ರು. ಅಲ್ಲಿ ಕೂಡ ಸಾಕಷ್ಟು ಸುಳಿವು ಸಿಗ್ತಾ ಇದೆ ಅನ್ನುವಂತಹದ್ದನ್ನ ಈಗ NIA ಅಧಿಕಾರಿಗಳು ದೃಢಪಡಿಸ್ತಾ ಇದ್ದಾರೆ. ಮತ್ತೆ ಆ ಜಿಪ್ಲೈನ್ ನಿರ್ವಾಹಕನನ್ನು ಕೂಡ ವಿಚಾರಣೆಯನ್ನ NIA ಅಧಿಕಾರಿಗಳು ಮಾಡಿರುವಂತಹದ್ದು. ಅಂದ್ರೆ ಗುಂಡಿನ ದಾಳಿ ಆಗ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಆ ಜಿಪ್ಲೈನ್ ನಲ್ಲಿ ಹೋಗ್ಲಿಕ್ಕೆ ಪ್ರವಾಸಿಗರಿಗೆ ಯಾಕೆ ಅವಕಾಶ ಕೊಟ್ಟರು ಅನ್ನುವಂಥದ್ದೊಂದು. ಮತ್ತೆ ಆ ಪ್ರವಾಸಿಗ ಜಿಪ್ಲೈನ್ ನಲ್ಲಿ ಹೋಗೋಕ್ಕಿಂತಲೂ ಮುಂಚೆ ಆ ನಿರ್ವಾಹಕ ಹೇಳ್ತಾನೆ ಅಲ್ಲಾಹು ಅಕ್ಬರ್ ಅನ್ನುವಂಥ ಘೋಷಣೆಯನ್ನ ಕೂಗಿ ನಂತರ ಆತನನ್ನ ಮುಂದೆ ಜಿಪ್ಲೈನ್ ನಲ್ಲಿ ಮುಂದೆ ಹೋಗೋಕೆ ಬಿಡ್ತಾನೆ. ಇದು ಪ್ರವಾಸಿಗನಿಗೆ ಅನುಮಾನಕ್ಕೂ ಕೂಡ ಕಾರಣ ಆಗಿರುವಂತಹದ್ದು. ಆ ವ್ಯಕ್ತಿ ಈ ಒಂದು ಉಗ್ರರ ದಾಳಿಯಲ್ಲಿ ಸಪೋರ್ಟ್ ಮಾಡಿರಬಹುದು ಅನ್ನುವಂಥ ಅನುಮಾನಗಳನ್ನು ಕೂಡ ಆ ಪ್ರವಾಸಿಗ ವ್ಯಕ್ತಪಡಿಸಿದ್ದಾನೆ. ಹಾಗಾಗಿ NIA ಈಗ ತನಿಖೆಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಸಿಂಧೂ ನದಿಯ ಒಪ್ಪಂದವನ್ನ ಭಾರತ ರದ್ದುಗೊಳಿಸಿದೆ. ಇದರಿಂದ ಪಾಕಿಸ್ತಾನದಲ್ಲಿ ತಲ್ಲಣ ಉಂಟಾಗಿದೆ. ನೀರಿನ ನಿರ್ವಹಣೆಗೆ ಪಾಕಿಸ್ತಾನ ಈಗ ಮುಂದಾಗಿರುವಂತಹದ್ದು. ಹಾಗಾಗಿ ಮಹತ್ವದ ಸಭೆಯನ್ನ ಪಾಕಿಸ್ತಾನ ಪ್ರಧಾನಿ ಶರೀಫ್ ಅವರು ಕರೆದಿದ್ರು. ಪಾಕಿಸ್ತಾನದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ರು. ಜಲಸಂಪನ್ಮೂಲ ಸಚಿವರು ಕೂಡ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಪ್ರಮುಖ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಸಿಂಧೂ ನದಿಯಾಗೆ ಡ್ಯಾಮ್ಗಳಿಗೆ ಕಾಲುವೆಗಳನ್ನು ನಿರ್ಮಾಣ ಮಾಡೋದಿದೆ. ಎಲ್ಲ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯಬೇಕು. ಮತ್ತೆ ಕೃಷಿ ಹಾಗೂ ಕಾಲುವೆಗಳ ನಿರ್ಮಾಣ ಮತ್ತೆ ನೀರಿನ ನಿರ್ವಹಣೆಗಾಗಿ ಹೆಚ್ಚಿನ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತಹದ್ದು ಆ ಸಭೆಯಲ್ಲಿ ನಿರ್ಣಯವನ್ನು ಮಾಡಲಾಗಿದೆ. ಯಾಕಂತಂದ್ರೆ ಏಕಾಏಕಿ ನೀರು ಬಂದಿದ್ದೆ ಅಂತ ಸಂದರ್ಭದಲ್ಲಿ ಅಥವಾ ನೀರಿನ ಕೊರತೆ ಉಂಟಾದಂತ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ಹೇಗೆ ನೀರನ್ನು ಸಮನಾಗಿ ಹಂಚಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮುನ್ನೆಚ್ಚರಿಕೆಯನ್ನ ಈಗ ಪಾಕಿಸ್ತಾನ ತೆಗೆದುಕೊಳ್ತಿದೆ. ಒಂದ್ ಕಡೆ ಪಾಕಿಸ್ತಾನ ಯುದ್ಧ ಮಾಡಲಿಕ್ಕೆ ಅಲ್ಲಿನ ಪ್ರಧಾನಿಗಳಿಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ಈಗಾಗಲೇ ನವಾಜ್ ಶರೀಫ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಿನ ಪ್ರಧಾನಿಯವರಿಗೆ, ಯಾವುದೇ ಕಾರಣಕ್ಕೂ ಯುದ್ಧದ ರಣತಂತ್ರದ ಮೊರೆ ಹೋಗಬೇಡಿ, ಮತ್ತೆ ಭಾರತ ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತೀವಿ ಅಂತಂದ್ರೂ ಕೂಡ ನೀವು ಯುದ್ಧಕ್ಕೆ ಆಸಕ್ತಿ ತೋರಿಸೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಭಾರತದಲ್ಲಿ ಒಂದು ಆಕ್ರೋಶ ವ್ಯಕ್ತ ಆಗ್ತಿದೆ. ಪಾಕಿಸ್ತಾನ ಪದೇ ಪದೇ ರೀತಿಯಾಗಿ ಭಯೋತ್ಪಾದಕರನ್ನ ಕಳಿಸಿ ಭಾರತದ ನೆಲದಲ್ಲಿ ರಕ್ತ ಹರಿಸ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾಗತ್ತೆ, ಶಾಶ್ವತವಾದಂತಹ ಕಡಿವಾಣ ಹಾಕಬೇಕಾಗತ್ತೆ. ಹಾಗಾಗಿ ಪಾಕಿಸ್ತಾನಕ್ಕೆ ಯುದ್ಧದ ಮೂಲಕ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆಕ್ರೋಶ ವ್ಯಕ್ತ ಆಗ್ತಿದೆ. ಮತ್ತೆ ಅದೇ ರೀತಿಯಾಗಿ ಗಡಿಯಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದರಿರುವಂತದ್ದು ಪಾಕಿಸ್ತಾನ ಹೆದರುಕೊಂಡಿದೆ.
ಹೀಗಾಗಿ ಅಲ್ಲಿನ ISI ಏಜೆಂಟ್ಗಳು ಭಾರತದ ಟೋಲ್ ಪ್ಲಾಜಾಗಳಿಗೆ ಕರೆ ಮಾಡಿ ಭಾರತದ ವಾಹನಗಳು ಎಲ್ಲಿ ಹೋಗ್ತಾ ಇವೆ, ಸೇನಾ ವಾಹನಗಳು ಹೇಗೆ, ಸೇನಾ ವಾಹನಗಳ ಯಾವ ರೀತಿ ಚಲಾವಣೆ ಇದೆ, ಮತ್ತೆ ಗಡಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೇನಾ ವಾಹನಗಳನ್ನ ಜಮಾವಣೆ ಮಾಡಲಾಗ್ತಿದೆ, ಹೀಗೆ ಎಲ್ಲಾ ಮಾಹಿತಿಯನ್ನ ಟೋಲ್ ಪ್ಲಾಜಾಗಳಿಗೆ ಕರೆ ಮಾಡಿ ಅದು ಭಾರತೀಯ ಸೇನೆ ಅಧಿಕಾರಿಗಳ ರೀತಿಯಲ್ಲಿ ಸೋಗಿನಲ್ಲಿ ಕರೆ ಮಾಡಿ ಅವರು ಮಾಹಿತಿಯನ್ನು ಪಡೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೀಗ ಭಾರತೀಯ ಅಧಿಕಾರಿಗಳಿಗೆ, ಸೇನಾ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹಾಗಾಗಿ ಎಲ್ಲ ಟೋಲ್ ಪ್ಲಾಜಾಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಟೋಲ್ ಪ್ಲಾಜಾ ಮ್ಯಾನೇಜರ್ಗಳಿಗೆ ಈ ತರದ ಯಾವುದೇ ಕರೆ ಬಂದ್ರು ಯಾವುದೇ ಮಾಹಿತಿ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಈಗ ಈ ಟ್ವೀಟ್ ವಿಚಾರವಾಗಿ ನಾವು ನೋಡಿದ್ವಿ, ಕಾಂಗ್ರೆಸ್ ಹಾಗೂ ಬಿಜೆಪಿಯ ಟ್ವೀಟ್, ಒಂದ್ ಕಡೆ ಗಾಯಬ್ ಅನ್ನೋ ಟ್ವೀಟ್ ಇವ್ರು ಮಾಡ್ತಾರೆ, ಇನ್ನೊಂದ್ ಕಡೆ ಪಾಕಿಸ್ತಾನದ PR ಏಜೆಂಟ್ಗಳು ಅಂತ ಬಿಜೆಪಿ ಟ್ವೀಟ್ ಮಾಡ್ತಾ ಇದೆ. ಟ್ವೀಟ್ ವಾರ್ ಕೂಡ ಜೋರಾಗ್ತಿದೆ ಅಂತ ಪಕ್ಷಗಳ ನಡುವೆ. ಹೌದು ಅವಿನಾಶ್, ಮುಖ್ಯವಾಗಿ ಇದನ್ನ ಏನು ಪೆಹಲ್ಗಾಮ್ ದಾಳಿ ಏನಿದೆ, ಈ ದಾಳಿಯನ್ನ ಗುಪ್ತಚರ ಇಲಾಖೆ ವೈಫಲ್ಯ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಿವೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಹೆಚ್ಚಿನದಾಗಿ ಟೀಕೆಯನ್ನ ಮಾಡ್ತಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶ್ಮೀರಕ್ಕೆ ಭೇಟಿ ಕೊಡಲಿಲ್ಲ, ಅವರು ಸೌದಿ ಅರೇಬಿಯಾದಿಂದ ತುರ್ತಾಗಿ ಬಂದರೂ ಕೂಡ ಅವರು ನೆಕ್ಸ್ಟ್ ಡೇ ಅವರು ಬಿಹಾರಕ್ಕೆ ಹೋಗಿ ಪ್ರಚಾರವನ್ನ ಮಾಡ್ತಾರೆ. ಅದು ಒಂಥರ ಚುನಾವಣಾ ಪ್ರಚಾರದ ರೀತಿಯಲ್ಲೇ ಇರುತ್ತೆ. ಅಲ್ಲಿಗೆ ಹೋಗುವಂತಹ ತುರ್ತು ಏನಿತ್ತು, ಮತ್ತೆ ಈ ಪ್ರಧಾನಿಯವರು ಇದ್ರ ಬಗ್ಗೆ ಒಂದೇ ಒಂದು ಕೂಡ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿಲ್ಲ. ಮತ್ತೆ ಪ್ರಧಾನಿಯವರು ಸರ್ವಪಕ್ಷ ಸಭೆಗೂ ಕೂಡ ಆಗಮಿಸಿಲ್ಲ. ಪ್ರಧಾನಿ ಗಾಯಬ್ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಿದ್ರೆ, ಇತ್ತ ಬಿಜೆಪಿಯು ಕೂಡ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನದ ಏಜೆಂಟ್ಗಳು ಈ ಕಾಂಗ್ರೆಸ್ ನಾಯಕರು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರುಗಳು ಕೊಟ್ಟಂತ ಹೇಳಿಕೆಗಳು, ಅಂದ್ರೆ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಯುದ್ಧ ಬೇಡ, ಯುದ್ಧದ ಅನಿವಾರ್ಯತೆ ಈಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇದನ್ನೇ ಬಿಜೆಪಿ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ಪಾಕಿಸ್ತಾನದ ಏಜೆಂಟ್ ರೀತಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರ ಮೇಲೆ ವಾಗ್ದಾಳಿಯನ್ನು ನಡೆಸುವಂತ ಪ್ರಯತ್ನ. ಮತ್ತೆ ಗುಪ್ತಚರ ಇಲಾಖೆ ವೈಫಲ್ಯವನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಇದೀಗ ರಾಜಕೀಯ ಮಾಡುವ ಸಮಯ ಅಲ್ಲ, ಆದರೆ ಬಿಜೆಪಿ ಕಾಂಗ್ರೆಸ್ ನಾಯಕರು ರಾಜಕೀಯವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ. ಆದ್ರೆ ಕಾಂಗ್ರೆಸ್ ಹೇಳ್ತಿದ್ರೆ ನಾವು ಸಹಜವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ, 370 ತೆಗೆದು ಹಾಕಿದ ಬಳಿಕ ಕಾಶ್ಮೀರದಲ್ಲಿ ಎಲ್ಲವೂ ಕೂಡ ವ್ಯವಸ್ಥೆ ಸರಿಯಾಗುತ್ತೆ, ಉಗ್ರವಾದ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವೇ ಹೇಳ್ಕೊಂಡಿತ್ತು. ಅದು ಕೂಡ ಪ್ರಧಾನಿ, ಗೃಹ ಸಚಿವರೇ ಸಂಸತ್ನಲ್ಲಿ ಹೇಳ್ಕೊಂಡಿದ್ರು. ಆದ್ರೆ ಯಾಕೆ ಉಗ್ರವಾದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ? ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಮಿಲಿಟರಿ ವ್ಯವಸ್ಥೆ, ಪ್ಯಾರಾಮಿಲಿಟರಿ ವ್ಯವಸ್ಥೆ ಎಲ್ಲ ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಇದ್ದು, ಇಡೀ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿದ್ರು ಕೂಡ ಯಾಕೆ ಅಲ್ಲಿ ಉಗ್ರರು ಭಾರತಕ್ಕೆ ನುಸುಳಿದ್ರು? ಅದು ಕೂಡ ಕಾಶ್ಮೀರದಂತಹ ಅತಿ ಹೆಚ್ಚು ಪ್ರವಾಸಿಗರು ಸೇರುವಂತಹ ಪೆಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಒಬ್ಬ ವಾಚ್ಮ್ಯಾನ್ ಅಥವಾ ಒಬ್ಬೊಬ್ಬ ಪೊಲೀಸ್ ಕೂಡ ಯಾಕೆ ಇರಲಿಲ್ಲ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಇಷ್ಟು ಉಗ್ರರ ಭೀತಿ ಇದೆ ಅಂತಂದ್ರೂ ಕೂಡ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ರು ಯಾಕೆ ಅಲ್ಲಿ ಸೂಕ್ತವಾದಂತಹ ಭದ್ರತೆಯನ್ನ ವ್ಯವಸ್ಥೆಯನ್ನ ಕಲ್ಪಿಸಲಾಗಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ಕೂಡ ಮಾಡ್ತಿದೆ. ಆದ್ರೆ ಪ್ರತಿಯಾಗಿ ಬಿಜೆಪಿ ಕಾಂಗ್ರೆಸ್ ನಾಯಕರೇ ಪಾಕಿಸ್ತಾನದ ಏಜೆಂಟ್ಗಳು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಬಿಂಬಿಸ್ತಾ ಇರುವಂತಹದ್ದು. ಅವಿನಾಶ್, ಧನ್ಯವಾದ ಹರೀಶ್.